ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 30, 1 ಅಂಕದ ಪ್ರಶ್ನೆ. ಬಟಾಣಿ ಸಸ್ಯಗಳ ವಿಭಿನ್ನ ರೂಪಗಳನ್ನು ತೋರಿಸುವ ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಬೀಜದ ಬಣ್ಣ ಹಸಿರು, ಕ್ಯಾಪಿಟಲ್ ಜಿ ಅನ್ನ ಹೇಳಿದ್ರೆ, ಹಳದಿ ಸ್ಮಾಲ್ ಜಿ. ಹೂವಿನ ಸ್ಥಾನ ಕಾಂಡದ ಮಧ್ಯಭಾಗದಲ್ಲಿ ಕ್ಯಾಪಿಟಲ್ ಎ, ಕಾಂಡದ ತುದಿ ಸ್ಮಾಲ್ ಎ. ಈ ರೀತಿಯಾಗಿ ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂಗಳನ್ನು ಹೊಂದಿರುವ ತಳಿಗುಣದ ಸೂಚಕವನ್ನು ಬರೆಯಿರಿ. ಹಸಿರು ಬೀಜ ಇರಬೇಕು, ಹಾಗೆ ಕಾಂಡದ ತುದಿಯಲ್ಲಿ ಹೂವುಗಳನ್ನ ಹೊಂದಿರುವ ತಳಿಗುಣದ ಸೂಚಕ. ಇಲ್ಲಿ ನೋಡಿ, ಕ್ಯಾಪಿಟಲ್ ಅಲ್ಲಿ ಜಿ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಅಲ್ಲಿ ಎ ಕೊಟ್ಟಿದ್ದಾರೆ. ಹಾಗಾಗಿ ಇದು ಇಲ್ಲಿ ಸ್ಮಾಲ್ ಜಿ ಸ್ಮಾಲ್ ಎ ಏನೇ ಇದೆ ದುರ್ಬಲ ಗುಣ, ಕ್ಯಾಪಿಟಲ್ ಜಿ ಕ್ಯಾಪಿಟಲ್ ಎ ಇರುವಂತದ್ದು ಪ್ರಬಲ ಗುಣವಾಗಿರುತ್ತೆ. ಹಾಗಾಗಿ ಮೊದಲ ಜನರೇಷನ್ ಅಲ್ಲಿ ಪ್ರಬಲ ಗುಣ ಮಾತ್ರ ಕಾಣಿಸಿಕೊಳ್ಳೋದ್ರಿಂದ ಏನಾಗುತ್ತೆ, ಇಲ್ಲಿ ನಾವು ಜಿ ಜಿ ಎ ಅಂದ್ರೆ ಇಲ್ಲಿ ಬೀಜದ ಬಣ್ಣಕ್ಕೆ ಸಂಬಂಧಪಟ್ಟಂತೆ ಎರಡು ಹಸಿರು ಗುಣವೇ ಇರಬಹುದು, ಅಥವಾ ಬೀಜದ ಬಣ್ಣಕ್ಕೆ ಸಂಬಂಧಪಟ್ಟಂತೆ ಹಸಿರು ಮತ್ತೆ ಹಳದಿ ಇವೆರಡೂ ಇರಬಹುದು. ಆದ್ರೆ ಇಲ್ಲಿ ನೋಡಿ, ಕಾಂಡದ ತುದಿಯನ್ನ ಅದು ಕಾಂಡದ ತುದಿಯಲ್ಲಿ ಆಗಿರ್ಬೇಕು, ಕಾಂಡದ ತುದಿಯಲ್ಲಿ ಹೂಗಳನ್ನ ಆಗ್ಬೇಕಂದ್ರೆ ಅದು ಸ್ಮಾಲ್ ಎ ಏನೇ ಇರ್ಬೇಕು. ಯಾಕಂದ್ರೆ ಇಲ್ಲಿ ಕ್ಯಾಪಿಟಲ್ ಎ ಬಂತು ಅಂದ್ರೆ ಏನಾಗುತ್ತೆ, ಇದು ಪ್ರಬಲ ಗುಣವಾದ್ದರಿಂದ ಇದು ತೋರಿಸಲ್ಪಡ್ತದೆ. ಹಾಗಾಗಿ ಸ್ಮಾಲ್ ಎ ಯನ್ನೇ ಬರಿಬೇಕು. ಇಲ್ಲಿ ಕ್ಯಾಪಿಟಲ್ ಜಿ ಹಸಿರು ಬಣ್ಣ ಏನಿದೆ ಅದು ಪ್ರಬಲ ಗುಣ, ಹಾಗಾಗಿ ಹಳದಿ ಬಣ್ಣದ ಇದ್ರೂ ವ್ಯತ್ಯಾಸ ಆಗೋದಿಲ್ಲ. ಆದ್ರೆ ಇಲ್ಲಿ ಕಾಂಡದ ತುದಿ ಅನ್ನುವಂಥದ್ದು ದುರ್ಬಲ ಗುಣ ಆಗಿರೋದಕ್ಕೆ ನಾವು ಪ್ರಬಲ ಗುಣ ಕ್ಯಾಪಿಟಲ್ ಎ ಯನ್ನ ಬರೀಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇದು ತಳಿಗುಣದ ಸೂಚಕ ಅಂದ್ರೆ ನಾವೇನ್ ಬರಿಬಹುದು, ಕ್ಯಾಪಿಟಲ್ ಜಿ ಜಿ ಸ್ಮಾಲ್ ಎ ಅಥವಾ ಕ್ಯಾಪಿಟಲ್ ಜಿ ಸ್ಮಾಲ್ ಜಿ ಸ್ಮಾಲ್ ಎ ಸ್ಮಾಲ್ ಎ. ಯಾವ ತರ ಅಂದ್ರೆ ಇಲ್ಲಿ ಇದು ಸ್ಟ್ರಾಂಗ್ ಇರೋರ್ ತರ. ಈಗ ಹೆಂಗೆ ಅಂದ್ರೆ ಇಲ್ಲಿ ಕ್ಯಾಪಿಟಲ್ ಅಕ್ಷರ ಇದೆ ಅಲ್ಲ, ಅವರೆಲ್ಲ ಸ್ಟ್ರಾಂಗ್ ಪರ್ಸನ್ ತರ. ಈಗ ಅವ್ರು ಬಂದ್ರಂದ್ರೆ ಅವ್ರಿಗೆ ಜಾಗ ಬಿಟ್ಟು ಕೊಡ್ಬೇಕು, ಅವ್ರಿಲ್ಲ ಅಂದ್ರೆ ನಡೀತದೆ, ಅವ್ರು ಬಂದ್ರೆ ಅವ್ರಿಗೆ ಜಾಗ ಬಿಟ್ಟು ಕೊಡ್ಬೇಕು. ಈಗ ಹೂವಿನ ಸ್ಥಾನ ಕಾಂಡದ ಮಧ್ಯ ಅನ್ನುವಂಥದ್ದು ಪ್ರಬಲ, ಅದು ಬಂದ್ರೆ ಕಾಂಡದ ಮಧ್ಯದಲ್ಲೇ ಹೂ ಬಿಡೋಂಗ್ ಮಾಡ್ತದೆ, ಕಾಂಡದ ತುದಿಯಲ್ಲಿ ಹೂ ಬಿಡ್ಲಿಕ್ಕೆ ಕೊಡೋದಿಲ್ಲ. ಹಂಗಾಗಿ ನಾವು ಇವ್ರನ್ನ ಇನ್ವೈಟೇ ಮಾಡ್ಬಾರ್ದು ಅಲ್ವಾ. ಆ ಸ್ಟ್ರಾಂಗ್ ಪರ್ಸನ್ ಅನ್ನ ಇನ್ವೈಟೇ ಮಾಡದಿದ್ರೆ ನಮ್ಗೆ ಯಾರು ಬೇಕೋ ಅವ್ರು ಸಿಕ್ಕಿರ್ತಾರೆ. ನಮ್ಗೆ ಯಾರು ಬೇಕು, ಕಾಂಡದ ತುದಿ ಬೇಕು. ಹಾಗಾಗಿ ನಾವು ಸ್ಮಾಲ್ ಎ ಯನ್ನ ಮಾತ್ರ ತಗೊಂಡಿರ್ಬೇಕು. ಥ್ಯಾಂಕ್ ಯು.